ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಸೋರೆಕಾಯಿ ರೊಟ್ಟಿ ಮಾಡಿ ತೋರಿಸ್ತೀನಿ. ಸೋರೆಕಾಯಿ ಹಾಕೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮಕ್ಕಳೆಲ್ಲ ಸೋರೆಕಾಯಿ ಅಂದರೆ ತಿನ್ನೋದೇ ಇಲ್ಲ. ಅದಕ್ಕೆ ನಾವು ಈ ಥರ ಒಂದು ತುರಿದು ಬಿಟ್ಟು ಮಾಡಿ ಅವ್ರಿಗೆ ರೊಟ್ಟಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಸೋರೆಕಾಯಿ ಇವಾಗ ನಾನು ತೊಳ್ಕೊಂಬಂದಿದ್ದೀನಿ. ಇವಾಗ ನೀಟಾಗಿ ಇದನ್ನು ಕಟ್ ಮಾಡ್ಕೊತೀನಿ. ಕಟ್ ಮಾಡಿಕೊಂಡು ಎರಡು ಕಡೆ, ಆ ಕಡೆ ಈ ಕಡೆ ಎರಡು ಕಡೆ ಕಟ್ ಮಾಡಿಕೊಂಡು ನೋಡಿ, ನಾನಿವಾಗ ಇದನ್ನು ಈ ಥರ ನಾನು ತೋರ್ಕೊತಾ ಇದ್ದೇನೆ. ನೋಡಿ, ನಾನು ಅರ್ಧ ತೊಗೊಂಡು ಅರ್ಧನೇ ಕಟ್ ಮಾಡಿ ನಾನು ಸೋರೆಕಾಯಿದು ರೊಟ್ಟಿ ಮಾಡಿ ತೋರಿಸ್ತೀನಿ. ಅರ್ಧ ಸಾಕು ಅನಿಸುತ್ತೆ. ನೀವು ಜಾಸ್ತಿ ಜನ ಇದ್ದರೆ ಒಂದು ಫುಲ್ಲು ಮಾಡ್ಕೋಬೋದು. ನಾನು ಅರ್ಧ ಸೋರೆಕಾಯಿನ ಇವಾಗ ಸಿಪ್ಪೆ ಎಲ್ಲ ಈ ಥರ ತೆಗೆದುಬಿಟ್ಟು ನೋಡಿ, ಈ ಥರ ಫುಲ್ಲು ಸಿಪ್ಪೆ ಎಲ್ಲ ತೆಗಿಬೇಕು. ಸಿಪ್ಪೆ ಎಲ್ಲ ತೊಗೊಂಡು ಬರ್ತೀನಿ ಬನ್ನಿ. ನೋಡಿ, ನಾನು ಎಲ್ಲ ನೀಟಾಗಿ ಸಿಪ್ಪೆ ತೊಗೊಂಡಿದ್ದೀನಿ. ತೆಗೆದುಬಿಟ್ಟು ಇವಾಗ ನಾನು ಈ ಥರ ಕಾಯಿ ತುರಿದಿರುತ್ತಲ್ವ, ನೋಡಿ ಈ ಥರ ಕಾಯಿ ತುರಿಯೋದಿರುತ್ತಲ್ವ, ಚಿಕ್ಕದಾರಾಗ್ಬೋದು ದೊಡ್ಡದಾರಾಗ್ಬೋದು. ದೊಡ್ಡದಂದರೆ ರೊಟ್ಟಿಗೆ ಚೆನ್ನಾಗಿ ಬರೋಲ್ಲ. ನಾನು ಚಿಕ್ಕದ್ರಾಗೆ ಈ ಥರ ನಾನು ತುರಿದು ತೋರಿಸ್ತಾ ಇದ್ದೀನಿ. ಇದು ಫುಲ್ಲು ನಾನು ತುರ್ಕೊಂಬರ್ತೀನಿ ಬನ್ನಿ. ನೋಡಿ, ಇವಾಗ ನಾನು ಅರ್ಧ ತುರಿದಿದ್ದೀನಿ. ಇದನ್ನು ಅರ್ಧ ತುರಿದು ಈ ಥರ ಆಗಿದೆ. ಇದು ಈ ಥರ ತುರ್ಕೊಂಬಿಟ್ಟು ಇದಕ್ಕೆ ನೆಕ್ಸ್ಟ್ ಏನು ಹಾಕೋದಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ನೋಡಿ, ತುರಿದಿರೋ ಸೋರೆಕಾಯಿಗೆ ಏನು ಹಾಕಬೇಕಂತ ನಾನು ನಿಮಗೆ ತೋರಿಸ್ತೀನಿ. ಒಂದು ಬಟ್ಲು ರವೆ ತೊಗೊಳ್ಳಿ. ಉಪ್ಪಿಟ್ಟು ರವೆ, ಬಾಂಬೆ ರವೆ ಅಂತಾರಲ್ಲ ಅದು. ಬೇಕಾದ್ರೆ ನೀವು ಚಿರೋಟಿ ರವೆ ಇದ್ದರೂ ತೊಗೋಬೋದು. ಒಂದು 3ರಿಂದ 4 ಸ್ಪೂನು ಅಕ್ಕಿ ಹಿಟ್ಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿಕಾಯಿ ಒಂದೆರಡು, ಒಂದು ಈರುಳ್ಳಿ, ಸ್ವಲ್ಪ ಶುಂಠಿ ತುರಿದಿರೋದು, ಆಮೇಲೆ ಜೀರಿಗೆ, ಇದನ್ನೆಲ್ಲ ನಾವು ಹಾಕಿ ಕಲಸೋದು ತೋರಿಸ್ತೀನಿ. ನೋಡಿ, ಇವಾಗ ರವೆ ಹಾಕ್ಕೋಬೇಕು. ಸ್ವಲ್ಪ ಒಂದು 2-3 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಜೀರಿಗೆ, ತುರಿದಿರೋದು ಶುಂಠಿ, ಒಂದು ಈರುಳ್ಳಿ, ಒಂದೆರಡು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದೆಲ್ಲ ಹಾಕ್ಬಿಟ್ಟು ಇವಾಗ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇವಾಗ ನಾವೆಲ್ಲ ಈ ಥರ ನಾವು ಕಲಿಸ್ಕೋಬೇಕು. ನೀರಂತರೂ ಹಾಕ್ಕೊಳಕ್ಕೆ ಹೋಗಬೇಡಿ. ನೀರು ಹಾಕೊಳ್ಳೋ ಅವಶ್ಯಕತೆ ಇರೋಲ್ಲ. ಅಕಸ್ಮಾತ್ ನಿಮ್ಗೆ ಏನಾರು ತೆಳ್ಳಗೆ ಅನಿಸಿದ್ರೆ ಇನ್ನೂ ಸ್ವಲ್ಪ ರವೆ ಹಾಕ್ಕೊಳ್ಳಿ, ಇಲ್ಲ ಅಂದ್ರೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಇವಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ಈ ಥರ ನಾವು 1-2 ನಿಮಿಷ ಇದನ್ನು ನಾವು ಮುಚ್ಚಿಡಬೇಕು. ಅದೇ ನೀರು ಬಿಡುತ್ತೆ ಸ್ವಲ್ಪ. ಆಮೇಲೆ ಅಕಸ್ಮಾತ್ ನೀರು ಏನಾರು ಕಮ್ಮಿ ಅನಿಸಿದರೆ ನಾವು ಮತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಕಲಿಸ್ಕೊಳ್ಳೋಣ. ಯಾಕೆ ರವೆ ಹಾಕಿರೋದ್ರಿಂದ ಸ್ವಲ್ಪ ಅದು ಹಿಂಗುತ್ತೆ. ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನಾವು ಕಲಿಸಿಕ್ಕೋಣ. ನೀವು ಬೇಕಂದ್ರೆ ನೀವು ಚಿಲ್ಲಿ ಪೌಡ್ರು ಇಲ್ಲ ಚಿಲ್ಲಿ ಫ್ಲೇಕ್ಸು ಆ ಥರನೂ ನೀವು ಹಾಕ್ಕೋಬೋದು. ನಾನೇನು ಬೇಡ ಅಂತ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನೆಲ್ಲ ಒಂದು ಪಕ್ಕಕ್ಕಿಟ್ಟು ಇವಾಗ ಒಂದು 5 ನಿಮಿಷ ಇದು ನಾವು ಮುಚ್ಚಿಡೋಣ. ಮುಚ್ಚಿಟ್ಟು ಆಮೇಲೆ ನಮ್ಗೆ ಎಷ್ಟು ಬೇಕೋ ನೋಡಿ ಹದ ನೀರು ಹಾಕ್ಕೊಂಡು ನಾವು ಕಲಸೋಣ. ನೋಡಿ, ಇವಾಗ ಒಂದು 2 ನಿಮಿಷ ಇದನ್ನು ರವೆ ಹಳ್ಳಕ್ಕೆ ನಾವು ಮುಚ್ಚಿಕ್ಕೋಣ. ನೆಕ್ಸ್ಟ್ ರೊಟ್ಟಿ ಮಾಡಿ ನಿಮಗೆ ನಾನು ತೋರಿಸ್ತೀನಿ ಬನ್ನಿ. ನೋಡಿ, ಇವಾಗ 1 ನಿಮಿಷ ಆಗಿದೆ, ತೆಗಿತೀನಿ. ನೋಡಿ ಎಷ್ಟು ಚೆನ್ನಾಗಿ ಅಳ್ಕೊಂಡಿದೆ. ಇದನ್ನು ನಾನು ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಇವಾಗ ಕಲಿಸ್ತೀನಿ. ಸೋರೆಕಾಯಿ ರೊಟ್ಟಿ ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಸೋರೆಕಾಯಿ ಪಲ್ಯ, ಸೋರೆಕಾಯಿ ರೊಟ್ಟಿ ಮಕ್ಕಳು ತಿನ್ನೋಕ್ಕೆ ಇಷ್ಟಪಡಲ್ಲ. ಈ ಥರ ಕಲಸಿ ನೀವು ರೊಟ್ಟಿ ಮಾಡಿಕೊಟ್ರೆ ಆಮೇಲೆ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕಂತ ಅಷ್ಟು ನೀರು ಹಾಕ್ಕೊಂಡು ನಾವು ಇದನ್ನು ರೊಟ್ಟಿ ತಟ್ಬೋದು. ಸೋರೆಕಾಯಿಯಿಂದ ನೀವು ದೋಸೆನೂ ಮಾಡ್ಬೋದು. ತುಂಬ ಚೆನ್ನಾಗಾಗುತ್ತೆ. ದೋಸೆನೂ ಚೆನ್ನಾಗಾಗುತ್ತೆ, ರೊಟ್ಟಿನೂ ಮಾಡ್ಬೋದು. ತುಂಬ ತರಕಾರಿ ಸೊಪ್ಪು ತಿನ್ನೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಇವಾಗ ನಾನು ರೊಟ್ಟಿ ಇವಾಗ ಸಾಕು, ಇದು ತಟ್ಟಿ ತೋರಿಸ್ತೀನಿ. ನೋಡಿ, ನಾನಿವಾಗ ಗ್ಯಾಸ್ ಹಚ್ಚಿರೋದಕ್ಕೆ ಬಿಸಿ ಇಲ್ಲ. ಅದಕ್ಕೆ ಮುಂಚೆನೇ ನಾನು ಬೇಗ ಈ ಥರ ರೊಟ್ಟಿ ನಾನು ತಟ್ತೀನಿ. ನೀವು ಬೇಕಾದ್ರೆ ಕವರ್ ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ ಆಗಿರಲಿ, ಎಣ್ಣೆ ಕವರ್ ಆಗಿರಲಿ, ಅದ್ರ ಮೇಲೂ ನೀವು ಈ ಥರ ತಟ್ಕೋಬೋದು. ನಾನು ಕೈಯಿಂದ ನಾನು ತಟ್ಟಿ ತೋರಿಸ್ತಾ ಇದ್ದೀನಿ.
ಈ ಥರ ತಟ್ಟಿಬಿಟ್ಟು ಸುತ್ತ ಎಣ್ಣೆ ಹಾಕಿ ಬಿಟ್ಟರೆ ಒಂದೆರಡು ನಿಮಿಷದಾಗೆ ರೊಟ್ಟಿ ರೆಡಿ. ಸೋರೆಕಾಯಿ ರೊಟ್ಟಿ ಮಾಡೋದ್ರಿಂದ ತುಂಬ ಆರೋಗ್ಯಕ್ಕೂ ಒಳ್ಳೆಯದು, ಹೆಲ್ದಿ ಇರುತ್ತೆ. ಬೆಳಗ್ಗೆ ನಾಷ್ಟಕ್ಕೆ, ಡಬ್ಬಿಗೆ ಎಲ್ಲದಕ್ಕೂ ಆರಾಮಾಗಿ ಹಾಕೋಬೋದು. ಇದು ಎಷ್ಟು ದೊಡ್ಡದು ಬೇಕಾದ್ರೂ ನಾವು ತಟ್ಬೋದು. ಇವಾಗ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಂದೆರಡು ನಿಮಿಷ ಬಿಡೋಣ. ಇವಾಗ ಬೆಂದಿದೆ ಅನಿಸುತ್ತೆ. ನಾನು ಇವಾಗ ಎತ್ತಾಕ್ತೀನಿ. ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬೆಂದಿದೆ. ಸೋರೆಕಾಯಿ ರೊಟ್ಟಿ ಮಾಡಿ ಸಖತ್ತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕರವಾಗಿದ್ದು. ಮಕ್ಕಳೆಲ್ಲ ತಿನ್ನಲ್ಲ ಅನ್ನೋರು ತರಕಾರಿ ಎಲ್ಲ ಇದೇ ಥರ ರೊಟ್ಟಿಗೆಲ್ಲ ಹಾಕಿ ನೀವು ಯಾವ ಥರ ರೊಟ್ಟಿ ಬೇಕಾದರೂ ಮಾಡಿ ಮಕ್ಕಳಿಗೆ ಕೊಡ್ಬೋದು. ನೋಡಿ ಬೇಯ್ತಾ ಇರಲಿಲ್ಲ, ಸ್ವಲ್ಪ ಕಲರ್ ಬರುತ್ತೆ ಚೆನ್ನಾಗಿ. ಆವಾಗ ನೋಡಿ ಇವಾಗ ಇನ್ನೊಂದು ಸತಿ ನಾನು ತಿರುವಾಕ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರು. ಇನ್ನು 1 ನಿಮಿಷ ಬಿಟ್ಬಿಟ್ಟು ನಾವು ತಟ್ಟೆಗೆ ತೆಗಿಯೋಣ. ನೋಡಿ ಇವಾಗ ರೆಡಿಯಾಗಿದೆ. ನಾನು ತಟ್ಟೆಗೆ ತಗೋತಾ ಇದ್ದೀನಿ, ಹಾಕಿ ತೋರಿಸ್ತಾ ಇದ್ದೀನಿ. ನೀವು ಎಷ್ಟು ದೊಡ್ಡದು ಬೇಕಾದರೂ ನೀವು ಹಾಕ್ಕೋಬೋದು. ನೋಡಿ ನೀವು ಸ್ವಲ್ಪ ನೀರು ಕೈಗೆ ತೊಗೊಂಡು ಬಿಸಿ ಇದ್ರೂ ನೀವು ಆರಾಮಾಗಿ ಈ ಥರ ನೀವು ತಿಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಈ ರೊಟ್ಟಿ. ಕೈ ಸುಡುತ್ತೆ ಅಂದರೆ ಸ್ವಲ್ಪ ನೀರು ಹಚ್ಕೊಂಡ್ಬಿಟ್ಟು ಹಿಂಗೆ ಸವರ್ಕೊಂಬಿಡಿ, ಸಖತ್ತಾಗಿರುತ್ತೆ. ಇವಾಗ ಸ್ವಲ್ಪ ಎಣ್ಣೆ ಹಾಕೋಣ. ಸುತ್ತ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ನಾವು ಈ ಥರ ಬೇಕಾದ್ರೆ ನೀವು ತಟ್ಟೆನೂ ಮುಚ್ಕೋಬೋದು. ನಾನು ತಟ್ಟೆ ಮುಚ್ಚಿಲ್ಲ, ಅದ್ರ ಮೇಲೆ 1 ನಿಮಿಷ ತಟ್ಟೆ ಮುಚ್ಚಿಬಿಟ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ತಟ್ಟೆ ಮುಚ್ಚಿಲ್ಲ ಅಂದರೂ ರೊಟ್ಟಿ ಬರುತ್ತೆ. 2 ಆಪ್ಷನ್ ಇದೆ ನಿಮಗೆ, ನೀವು ಯಾವ ಥರ ಬೇಕಾದರೂ ಮಾಡ್ಕೋಬೋದು. ನೋಡಿ ಇವಾಗ ತಿರುವಾಕ್ತೀನಿ. ನೋಡಿ ಇದು ಬೆಂದಾದಮೇಲೆ ಎಲ್ಲ ರೊಟ್ಟಿ ಹಾಕೊಂಬರ್ತೀನಿ, ಬನ್ನಿ. ನೋಡಿ ಇವಾಗ ತಿರುವಾಕ್ತೀನಿ. ನೋಡಿ ಇದು ಬೆಂದಾದಮೇಲೆ ಎಲ್ಲ ರೊಟ್ಟಿ ಹಾಕೊಂಬರ್ತೀನಿ, ಬನ್ನಿ. ನೋಡಿ ಈ ಥರ ಆಗಿದೆ ರೊಟ್ಟಿ, ತುಂಬ ಚೆನ್ನಾಗಾಗಿದೆ. ಈ ಒಂಥರ ನೀವು ನೋಡಿ ಸೋರೆಕಾಯಿ ರೊಟ್ಟಿ ರೆಡಿಯಾಗಿದೆ. ಈ ಸೋರೆಕಾಯಿ ರೊಟ್ಟಿ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ನಿಮಗೆ ಸೋರೆಕಾಯಿ ರೊಟ್ಟಿ ಮಾಡೋದು ನಾನು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಈ ರೊಟ್ಟಿ ಜೊತೆಗೆ, ಸೋರೆಕಾಯಿ ರೊಟ್ಟಿ ಜೊತೆಗೆ ಕೆಂಪು ಚಟ್ನಿ, ಟೊಮೊಟೊ ಚಟ್ನಿ ಆಗಲಿ, ಕಾಯಿ ಚಟ್ನಿ ಆಗಲಿ ಯಾವುದಾರು ಹಚ್ಕೊಂಡು ತಿನ್ಬೋದು. ಆ ಥರ ನೀವು ಅದ್ರ ಜೊತೆಗೆ ನಂಚ್ಕೊಂಡು ತಿನ್ನಿ, ಸೂಪರಾಗಿರುತ್ತೆ. ಸೋರೆಕಾಯಿ ರೊಟ್ಟಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.